ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಸೂಪರ್ ಆಯ್ತ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತೇ ನಾನೆಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ಎಂತಕ್ಕಂತ ಹೇಳಿದ್ರೆ ಎಲ್ಲರೂ ಸುಮಾರು ಟೈಮ್ ಆಯಿತು ಒಟ್ಟಿಗೆ ಸೇರಿದೆ. ಹಾಗಾಗಿ ಒಂದ್ಸಲ ಎಲ್ಲರೂ ಒಟ್ಟಿಗೆ ಸೇರಿ ಅಮ್ಮನ ಬರ್ಡೇ ಇದ್ದಿತ್ತು, ಹಾಗೆ ಒಂದು ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ. ಜುಲೈ ಮಂತಾಗ ಆಲ್ಮೋಸ್ಟ್ ನಮ್ಮ ಮನೆಗೆ ಎಲ್ಲರದ್ದು ಬರ್ಡೇ ಅದೇ ಟೈಮಿಗೆ ಬರ್ತಿತ್ತು. ಇದು ಯಾವ ವಿಡಿಯೋ ಅಂತ ಹೇಳಿದ್ರೆ ಲಾಸ್ಟ್ ಮಂತ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಆಯ್ತು. ನಾನು ಅಕ್ಕನ ಮನೆ ರೀಚ್ ಆದ ಕೂಡಲೇ ನನ್ನ ಅಕ್ಕನ ಮಗಳು ಬಾ ಅಂಗಡಿ ಹೋಯ್ಬಪ್ಪ ಅಂತ ಹೇಳಿ ಕರ್ಕೊ ಹೋಗ್ತಾ ಇದ್ಲ. ಹಾಗೆ ಕೇಕು ತಗೊಂಡ್ಲಿಲ್ಲ ಆಯ್ತು, ತಗೊಂಡೆ ಬಪ್ಪ ಅಂದೇಳಿ ಅಲ್ಲೇ ನಿಯರ್ ಬೈ ಇರೋ ಬೇಕ್ರಿಗೆ ಹೋಯ್ದೆ. ಒಳ್ಳೊಳ್ಳೆ ಐಟಮ್ಸ್ ಅಲ್ಲೇ ಇದ್ದಿತ್ತು. ತುಂಬ ಟೈಮ್ ಆಯಿತು ಬೇಕ್ರಿಗೆಲ್ಲ ಹೋಯ್ದೆ. ಊರು ಬದಿಗಿರೋತ್ತಿಗೆ ಹೋದಾಯ್ತಾಯ್ತು ಕಡೆ. ಹಾಗೆ ನಾನು ಇನ್ನೊಂದು ಅಕ್ಕನ ಮಕ್ಕಳೆಲ್ಲ ಬಂದ್ರೆ ಅವ್ನು ಕಾಣಿ ಬಂದು ಕೂಡಲೇ ಅವ್ನು ಕಾಮ್ದೆ ಹೆಂಗಂದು ಹೇಳಿದ್ರೆ, ಅಯ್ಯೋ ಇದೆಲ್ಲ ಯಾವ ಹೊಸ ಫೇಸ್ ಕಟ್ಟಪ್ಪ ಅಂತ ಹೇಳಿ ಕಾಣ್ತಾ ಇದ್ದ. ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಅದನ್ನು ಕಾಣ್ತಾ ಇದ್ದ. ಹಾಗೆ ನಾವೆಲ್ಲರೂ ಅಡುಗೆ ಮನೆಗೆ ಒಟ್ಟು ಸೇರದ್ದೇ ಎಲ್ಲೋ ರೇರ್. ಎಲ್ಲರೂ ಒಟ್ಟು ಸೇರಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅವರೆಲ್ಲ ಅಡುಗೆ ಮಾಡ್ತಾಯಿದ್ರೆ ಹಾಗೆ ನಾನು ಒಂದು ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ. ವೆರೈಟಿ ಅಡುಗೆ ಮಾಡೋದು, ಎಂಥದೆಲ್ಲ ಊಟಕ್ಕೆ ಎಂಥದೆಲ್ಲ ನಾವು ಡಿಶ್ ಮಾಡಿದ್ವು ಅಂತ ಹೇಳಿ ನಿಮಗೆ ಲಾಸ್ಟ್ ತೋರಿಸ್ತೆ ಈ ವಿಡಿಯೋದಾಗೆ. ಒಂದು ಸೈಡಾಗೆ ಮೊಟ್ಟೆ ರೆಸಿಪಿ ಮಾಡ್ತಾಯಿದ್ರೆ, ಇನ್ನೊಂದು ಸೈಡಾಗೆ ಚಿಕನ್ ಸಾರೆಲ್ಲ ಮಾಡ್ತಾಯಿದ್ದು. ಹಾಗೆ ಮನೆಯವರೆಲ್ಲ ಒಟ್ಟು ಸೇರಿರಲ್ಲ, ನಮ್ಮನೆ ಮಕ್ಕಳದೆಲ್ಲ ಆಟ ಶುರುವಾಯ್ತು. ಹಾಗೆ ಲೈಕ್ ಮಾಡಿ ಎಲ್ಲ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿ ಇಟ್ಟೇಳಾಯ್ತು ಅಕ್ಕ. ಎಲ್ಲರೂ ಬಂದಿರಲ್ಲ ಅದಕ್ಕೋಸ್ಕರ ಎಲ್ಲರೂ ಒಟ್ಟು ಸೇರಿದೈತಿ. ನಮ್ಮ ಮಾತೇ ಮುಗೋದಿಲ್ಲ, ಎಷ್ಟು ಮಾತಾಡ್ರೂ ಸಾಕತ್ತಿಲ್ಲ. ಎಂತಕ್ಕಂತ ಹೇಳಿದ್ರೆ ಎಲ್ಲರೂ ಬೆಂಗಳೂರಾಗಿರ್ತವೆ, ಕೆಲವರು ಊರಾಗಿರ್ತಾರಲ್ಲ. ಹಾಗಾಗಿ ಒಂದ್ಸಲ ಒಟ್ಟು ಸೇರಿದೈತಿ, ನಾವು ಎಷ್ಟು ಮಾತಾಡ್ಕೋ ಅಷ್ಟು ಮಾತಾಡ್ಕೊಂಡು ಬಿಡ್ತು. ಇದಕ್ಕೆ ನನ್ನ ಮತ್ತೊಂದು ಅಕ್ಕ ಮಗಳನ್ನ ಕರ್ಕೊ ಬಂದ್ಲ. ನಮ್ಮನೆ ಮಗು ಬಪ್ಪತ್ತಿಗೆ ಮನೆ ಕಂಡೇ ಇತ್ತ, ಇಲ್ಲಿ ಕಾಣಿ ನಿದ್ರೆ ಫುಲ್ ನಿದ್ರೆಗಿದ್ಲ. ಹಾಗೆ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಮಾಡ್ತಾಯಿದ್ದು. ಅಕ್ಕಂದು ಬರ್ಡೇ ಇದ್ದಿತ್ತು, ಹಾಗಾಗಿ ಇಬ್ಬರಿಗೂ ಒಂದೇ ಕೇಕಾಗೆ ಕಟ್ ಮಾಡಿಸಿದ್ದು. ನಾವು ಯಾರ ಬರ್ಡೇನೂ ಇಷ್ಟು ಒಟ್ಟಾಗಿ ಮಾಡೋದೇ ಕಡಿಮೆ ಅನಿಸುತ್ತೆ. ಎಂತಕ್ಕಂತ ಹೇಳಿದ್ರೆ ಎಲ್ಲರ ಬರ್ಡೇ ಟೈಮಿಗೂ ಒಬ್ಬೊಬ್ಬರು ಒಂದೊಂದು ಸೈಡ್ ಇರ್ತಾರೆ. ಹಾಗೆ ಒಬ್ರು ಯಾರ ಒಬ್ರು ಎಲ್ಲರೂ ಕೇಕ್ ತಿನ್ಸೋಕೋರ. ನಾನು ಹಾಗೆ ಕಡಿ ಕಾಪ ಅಂತೇಳಿ ನಾನು ಎಂತಕ್ಕಂದ್ರೆ ವೀಡಿಯೋ ಮಾಡ್ತಾಯಿದ್ನಲ್ಲ ಅದಕ್ಕೋಸ್ಕರ ಗಿಫ್ಟ್ ಎಲ್ಲ ತಂದಿರೈತೆ. ಗಿಫ್ಟ್ ಎಲ್ಲ ಕೊಟ್ಟು ನೀವೇ ಕಾಣಿ, ಇದ್ರಾಗಿಂತ ಮಾತಾಡೋದಿಲ್ಲ, ನೀವೇ ಕಾಣಿ ವೀಡಿಯೋ. ಊಟಕ್ಕಂತೂ ಭರ್ಜರಿಯಾಗಿ ಅಡುಗೆ ಮಾಡಿದ್ವಿ ಆಯ್ತು. ಚಿಕನ್ ಸಾರು, ಫಿಶ್ ಕರಿ, ರಸಮ್, ಎಗ್, ಫಿಶ್ ಫ್ರೈ, ಮೊಟ್ಟೆ, ಪಾಯಸ, ಅನ್ನ ಎಲ್ಲ ಮಾಡಿದ್ವು ಆಯ್ತು. ಕಡೆಗೆ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಡುಗೆ ಅಂತ ಹೇಳಿದ್ರೆ ಎಷ್ಟು ಲೈಕ್ ಇತ್ತು, ಸೂಪರ್ ಆಯಿತು ಮಾತ್ರ ಟೇಸ್ಟು. ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದು ನನ್ನ ಪ್ಲೇಟಿಗೆ ಎಷ್ಟಿತ್ತ ಕಾಣಿ ನೀವೇ. ಫೇವ್ರೆಟ್ ಕಬಾಬ್ ಇತ್ತು, ಕಬಾಬ್ ಮಾತ್ರ ಜಾಸ್ತಿ ಆಯ್ಕೊಂಡಿದೆ. ಹಾಗೆ ಊಟ ಎಲ್ಲ ಮುಗಿದ್ರ ಮೇಲೆ ನಮ್ಮನೆ ಮಕ್ಕಳದ್ದು ಆಟ ಸ್ಟಾರ್ಟ್ ಆಯ್ತು. ಒಂದಕ್ಕಿಂತ ಒಂದು ಬಲ ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾ ಇದ್ರಲ್ಲೇ ಕಾಣಿ. ಮಾತಾಡೋಕೆ ಒಪ್ಕೋತಿಲ್ಲ, ಎಲ್ಲರೂ ಬ್ಯುಸಿ ಅಂದ್ರೆ ಬ್ಯುಸಿ ಆಟದಾಗೆ. ಕಡೆಗೆ ನಾ ವೀಡಿಯೋ ಮಾಡ್ತೀನಲ್ಲ, ಒಬ್ಬೊಬ್ಬರು ಬಂದು ಆ ವೀಡಿಯೋದ ಮುಂದೆ ನಿಂತ್ಕೊಂಡು ಬಾಯ್ ಮಾಡೋದು ಅದು ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ದೀರೈತೆ.
ಹಾಗೆ ಟೈಮು 6 ಗಂಟೆ ಆಯ್ತು. ಕಡೆಗೆ ನಾನು ಹೊರಡ್ಕಿದ್ದಿತ್ತು ಎಂತಕ್ಕಂತ ಹೇಳಿದ್ರೆ ನಂಗೆ ನೆಕ್ಸ್ಟ್ ದಿನ ಡ್ಯೂಟಿ ಇದ್ದಿತ್ತು. ಹಾಗೆ ನಾನು ಅಲ್ಲಿಂದ ಹೊರಟೆ. ಎಲ್ಲ ಸ್ಮಾಲ್ ಪಿಕ್ಚರ್ ಎಲ್ಲದು ಹಾಕಿದೆ ಈ ವಿಡಿಯೋದಾಗೆ. ಹಾಗೆ ನಾನು ಅಮ್ಮನಿಗೆ ಇಷ್ಟ ಅಂತ ಹೇಳಿ ಪಾಯಸ ಮಾಡ್ಕೊ ಹೋಯ್ದೆ ಆಯ್ತು, ಶಾವಿಗೆ ಪಾಯಸ. ಅದು ಹೆಂಗೆ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಾಗೆ ಆ ರೆಸಿಪಿನೂ ಶೇರ್ ಮಾಡಿದೆ. ಫಸ್ಟ್ ಒಂದು ಬಾಣಲೆ ತಗೊಂಡಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಫಸ್ಟ್ ತುಪ್ಪನ ಸೇರಿಸ್ಕೊಂತ ಇದ್ದೆ. ನೀವು ತುಪ್ಪ ಹಾಕಿ ಒಳ್ಳೆ ಹತ್ತು ಟೇಸ್ಟ್. ಶಾವಿಗೆ ಫ್ರೈ ಮಾಡ್ಕೊಂಬತ್ತಿಗೆ ತುಪ್ಪ ಹಾಕೊಂಡ್ರೆ ಲೈಕ್ ಹತ್ತ. ಕಡೆಗೆ ನಾನು ಇಷ್ಟೇನು ಡ್ರೈ ಫ್ರೂಟ್ಸ್ ತಗೊಂಡಿದ್ದೆ. ನಿಮಗೆ ಎಂಥದೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅದೆಲ್ಲ ಹಾಕಣಿ. ನಾನು ಹಂಗೆ ಯಾವುದೆಲ್ಲ ಇಷ್ಟ ಆ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಒಂದ್ಸಲ ತುಪ್ಪದಾಗೆ ಲೈಕ್ ಮಾಡಿ ಫ್ರೈ ಮಾಡ್ಕಣಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಫ್ರೈ ಆಯ್ತು. ನಾನೊಂದು ಗ್ಲಾಸಿಗೆ ಒಂದು ಬೌಲಿಗೆ ತೆಗೆದಿಟ್ಕೊತ ಇದ್ದೆ. ಎಂತಕ್ಕಂತ ಹೇಳಿದ್ರೆ ಇದೇ ಬಾಣಲೆಗೆ ಶಾವಿಗೆ ಒಂದು ನೀಟಾಗಿ ಫ್ರೈ ಮಾಡ್ಕೊಂಬ ಅಂತ ಹೇಳಿ ಆಲ್ರೆಡಿ ನಾನು ಬುಕ್ ಮಾಡಿರೋ ಅಂದರೆ ನಾನು ಪರ್ಚೇಸ್ ಮಾಡಿರೋ ಶಾವಿಗೆನೇ ಆಲ್ರೆಡಿ ರೋಸ್ಟೆಡ್. ಜಾಸ್ತಿ ರೋಸ್ಟ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಸಿಂಪಲಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬ ಅಂತ ಹೇಳಿ ಒಂದು ಸಲ ಫ್ರೈ ಮಾಡ್ಕೊತ ಇದ್ದೆ. ಅದ್ರಾಗೆ ಮೆನ್ಷನ್ ಆಗಿರುತ್ತೆ ಜಾಸ್ತಿ ಫ್ರೈ ಮಾಡೋದು ಬೇಡ, ಸಿಂಪಲಾಗಿ ಒಂದು ಸಲ ಫ್ರೈ ಮಾಡ್ಕೊಂಡು ಸಾಕಂತ ಹೇಳಿ ನಾನಿಲ್ಲೇ 2 ಕಪ್ ಫಸ್ಟ್ ಶಾವಿಗೆನ ತಗೊಂಡಿದ್ದೆ. ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊತ ಇದ್ದೆ. ಈಗ ಶಾವಿಗೆ ಎಲ್ಲ ನೀಟಾಗಿ ಫ್ರೈ ಆಯ್ತು. ಒಂದು ಬೇರೆ ಪಾತ್ರಕ್ಕೆ ಹಾಕಂತೆ. ಎಂತಕ್ಕಂತ ಹೇಳಿದ್ರೆ ಇದೇ ಪಾತ್ರದಾಗೆ ಪಾಯಸ ಮಾಡ್ಕೊಂಬ ಅಂತ ಹೇಳಿ ಈಗ ಶಾವಿಗೆನೆಲ್ಲ ಬೇರೆ ಪಾತ್ರಕ್ಕೆ ಹಾಕೊಂತ ಇದ್ದೆ. ಇದೇ ಪಾತ್ರದಾಗೆ ನಾನೀಗ ಶಾವಿಗೆ ಎಷ್ಟು ಹಾಕೊಂಡಿದ್ದೆ ಅದೇ ಗ್ಲಾಸಾಗೆ ಹಾಲನ್ನು ಅಳತೆ ಮಾಡಿ ಸೇರಿಸ್ಕೊಂತ ಇದ್ದೆ. ನೀವು ಕಾಣಿ ಫುಲ್ ತೆಳುವಾಯಿ ಬರ್ಕ ಪಾಯಸ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಹಾಲು ಬೇಕೋ ಅದಷ್ಟು ಸೇರಿಸ್ಕಣಿ. ಅದಕ್ಕೆ ನಾನು ಈ ಕಪ್ಪಾಗೆ ಸೇರಿಸ್ಕೊಂತ ಇದ್ದೆ. ಯಾವ ಶಾವಿಗೆ ಯಾವ ಕಪ್ಪ ತಗೊಂಡಿದ್ದೆ ಅದೇ ಕಪ್ಪಾಗೆ ಸೇರಿಸ್ಕೊಂತ. ಹಾಲು ಮಾತ್ರ ಲೈಕ್ ಮಾಡಿ ಕುದುಕ್ಬಿಡಿ. ಹಾಲು ಎಷ್ಟು ಲೈಕ್ ಕುದಿತ್ತೋ ಪಾಯಸನೂ ಅಷ್ಟೇ ಟೇಸ್ಟಾಗಿ ಬಾತ್ತ. ಹಾಗೆ 1 ಕಪ್ ಫಸ್ಟ್ ನೀರನ್ನು ಸೇರಿಸ್ಕೊಂತ ಇದ್ದೆ. ಫುಲ್ ಹಾಲು ಹಾಕಿನೇ ಮಾಡಲಿಲ್ಲ, ಸ್ವಲ್ಪ ನೀರನ್ನು ಸೇರಿಸಿದೆ. ಈಗ ಒಂದು 10 ರಿಂದ 15 ನಿಮಿಷ ಹಾಲನ್ನು ಕುದುಕ್ ಬಿಡ್ತಾ ಇದ್ದೆ. ಈಗ ಇದಕ್ಕೆ ಶಾವಿಗೆನ ಸೇರಿಸ್ಕೊಂತ ಇದ್ದೆ, ನೀವೇ ಕಾಣಿ. ಶಾವಿಗೆ ಹಾಕಿದ ಮೇಲೆ ಒಂದ್ಸಲ ಹಾಲಿನೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕಣಿ. ನಾನಿಲ್ಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ದೆ. ಈಗ ಎಷ್ಟು ಲೈಕ್ ಮಾಡಿ ಕುದೀತಾ ಇತ್ತ ಕಾಣಿ ನೀವೇ. ಸೌಟಾಗೆ ತಿರ್ಸ್ತಾ ಇರಿ, ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿದು ಬಿಡುತ್ತೆ, ಅದು ಸೀದೋದ ಸ್ಮೆಲ್ ಬರುತ್ತೆ. ಈಗ ಇದಕ್ಕೆ ನಾನು 1 ಕಪ್ ಫಸ್ಟ್ ಸಕ್ಕರೆನ ಸೇರಿಸ್ಕೊಂತ ಇದ್ದೆ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಸೇರಿಸ್ಕೊಂತ ಇದ್ದೆ. ಶುಗರ್ ನೀವು ಕಂಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಣಿ. ಜಾಸ್ತಿ ಹಾಕೊಂಡ್ರು ಓಕೆ, ನಿಮ್ಗೆ ಹೇಗೆ ಅನುಕೂಲಕ್ಕೆ ತಕ್ಕಂಗೆ ಹಾಕಣಿ ಅಷ್ಟೇ, ನಿಮ್ಗೆ ಹೆಂಗೆ ಟೇಸ್ಟ್ ಬೇಕೋ ಹಾಗೆ. ನಾನು ಜಾಸ್ತಿ ಸ್ವೀಟಾಗಿ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿ ಸ್ವೀಟಾಗಿ ಮಾಡಿದೆ. ಇದು ಇವತ್ತಿನ ಶಾವಿಗೆ ರೆಸಿಪಿ ಐತೆ. ನಾನು ಇದು ಸಿಂಪಲಾಗಿ ಮಾಡಿದ್ದೆ. ನೀವು ಕೆಲವರೆಲ್ಲ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾರೆ ಮತ್ತು ಕೇಸರಿ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾನು ಈ ರೆಸಿಪಿ ಸಿಂಪಲಾಗಿ ಮಾಡಿದ್ದೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.